ರಾಜ್ಯಪಾಲರ ನಡೆ ಖಂಡಿಸಿ ಇದೇ ಆಗಸ್ಟ್ 22ರಂದು ಶಿರಹಟ್ಟಿಯಲ್ಲಿ ಉಗ್ರ ಪ್ರತಿಭಟನೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವ ರಾಜ್ಯಪಾಲರ ಪಕ್ಷಪಾತಿ ನಡೆಯನ್ನ ಖಂಡಿಸಿ ಸಿದ್ದರಾಮಯ್ಯ ಅಭಿಮಾನಿ ಬಳಗದ ವತಿಯಿಂದ ಇದೇ ಆಗಸ್ಟ್ 22/8/2024 ಗುರುವಾರ ಉಗ್ರ ಪ್ರತಿಭಟನೆ ನಡೆಸಲಾಗುವುದು ಎಂದು ಮಂಜುನಾಥ ಗಂಟಿ ಹೇಳಿದರು. ಅವರು ರವಿವಾರ ಶಿರಹಟ್ಟಿ ಪಟ್ಟಣದ ಬೀರೇಶ್ವರ ದೇವಸ್ಥಾನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ, ಪಟ್ಟಣದ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಪ್ರತಿಭಟನೆ ಮೆರವಣಿಗೆ ಪ್ರಾರಂಭಿಸಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ತಹಶೀಲ್ದಾರ್ ಕಚೇರಿಗೆ ತೆರಳಿ ರಾಜ್ಯಪಾಲ ಗೆಹ್ಲೋಟ್ ವಾಪಸ್ ಕರೆಸಿಕೊಳ್ಳಿ ಎಂದು ತಹಶೀಲ್ದಾರರ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಲಾಗುವುದು ಎಂದರು. ರಾಜ್ಯಪಾಲರಾದ ಗೆಹ್ಲೋಟ್ ಅವರು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮೂಡಾ ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಟ್ಟಿರುವುದು ಅಸಂವಿಧಾನವಾಗಿದ್ದು, ಇದನ್ನು ಖಂಡಿಸಿ ಈ ದಿವಸ ನಾವೆಲ್ಲರೂ ಪತ್ರಿಕಾಗೋಷ್ಠಿಯನ್ನು ಸಂಪರ್ಕ ಮಾಡೋ ಕಾರಣ, ರಾಜ್ಯಪಾಲರು ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯ ಅಸಂವಿಧಾನಿಕವಾಗಿದ್ದು ಮತ್ತು ಕಾನೂನಾತ್ಮಕವಾಗಿ ಸಲಹೆ ಸೂಚನೆಗಳನ್ನು ಸಚಿವ ಸಂಪುಟದ ಗಮನವನ್ನು ಕೇಳದೆ ಮತ್ತು ಒಂದು ಕಾನೂನಿನ ಸಲಹೆ ಸೂಚನೆಗಳನ್ನು ಪಡೆಯದೆ ತರಾತುರಿಯಲ್ಲಿ ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಟ್ಟಿರುವುದು ಕಕ್ಷೆಗೆ ಮಾನ್ಯ ಮೋದಿಯವರ ಕೈಗೊಂಬೆಯಂತೆ BJPಯವರ ಒಂದು ನೀಚ ಪ್ರವೃತ್ತಿ ಬೇರೆ ಬೇರೆ ರಾಜ್ಯಗಳಲ್ಲಿ ನಡೀತಾ ಬಂದಿದೆ. ಸುಭದ್ರ ಸರ್ಕಾರ ಎಲ್ಲೆಲ್ಲಿದೆಯೋ BJPಯೇತರ ಸರ್ಕಾರ ಅಲ್ಲೆಲ್ಲೆಲ್ಲ BJPಯವರು ರಾಜ್ಯಪಾಲರನ್ನು ಬಳಸಿಕೊಂಡು ಅವರ ಮೇಲೆ ಸುಳ್ಳು ಕೇಸುಗಳನ್ನು ಹಾಕುವಂಥ ಕೆಲಸ ಮಾಡ್ತಿದ್ದಾರೆ. ಉದಾಹರಣೆಗೆ ದೆಹಲಿ ಇದೆ, ಬೇರೆ ಬೇರೆ ರಾಜ್ಯಗಳಲ್ಲಿದೆ. ಈಗ ನಮ್ಮ ಸಿದ್ದರಾಮಯ್ಯನವರು ಕರ್ನಾಟಕದಲ್ಲಿ ಅತ್ಯಂತ ಪ್ರಾಮಾಣಿಕ ವ್ಯಕ್ತಿ ಅಂತ ವ್ಯಕ್ತಿಗಳನ್ನು ಇವತ್ತು ಒಂದು ಪ್ರಕರಣದಲ್ಲಿ ಸಿಗಾಕಿಸುವಂಥ ಪ್ರಯತ್ನ ಮಾಡಿ ಅವರ ರಾಜೀನಾಮೆ ಪಡೆಯುವಂಥ ಕೆಲಸಕ್ಕೆ ಮುಂದಾಗುತ್ತಿತ್ತು ಮತ್ತು ಅವರನ್ನು ಬಂಧಿಸುವಂಥ ಕೆಲಸಕ್ಕೂ ಕೂಡ ಮುಂದಾಗುವಂಥ ಎಲ್ಲ ಮಾನಸಿಕ ಸಿದ್ಧತೆ ಒಳಗೆ BJP ಒಂದು ರಾಜ್ಯಪಾಲರ ನಡೆದಿದೆ. ಆಗಸ್ಟ್ 15ನೇ ದಿನ ನಮ್ಮ BJP ಎಲ್ಲ ಮಹಾನ್ ನಾಯಕರುಗಳು ಅವರನ್ನು ಹಿಡ್ಕೊಂಡು ಎಲ್ಲ ನಾಯಕರುಗಳು ಸಂವಿಧಾನದ ಬಗ್ಗೆ ಸಂವಿಧಾನಿಕವಾಗಿ ಬಹಳ ಸಂವಿಧಾನದ ಉಳಿವಿಕೆ ಬಗ್ಗೆ ಮೌಲ್ಯಗಳ ಬಗ್ಗೆ ಮಾತಾಡಿದರು. ಆದರೆ ಅವತ್ತ ರಾತ್ರಿ ಸಂವಿಧಾನವನ್ನು ಗಾಳಿಗೆ ತರುವಂಥ ಕೆಲಸ ಅವತ್ತ ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಟ್ಟು ಅವತ್ತೇ ಅವ್ರು ಗಾಳಿಗೆ ತರು ಅವರ ಮೌಲ್ಯ ನೋಡಿದ್ರೆ ಗೊತ್ತಾಗುತ್ತೆ ಸಂವಿಧಾನವನ್ನು ಎಷ್ಟು ಮಟ್ಟಿಗೆ ಉಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲ ವಿಚಾರವನ್ನು ಖಂಡಿಸಿ ಸುಭದ್ರ ರಾಜ್ಯಪಾಲರನ್ನು ಮುಂದಿಟ್ಕೊಂಡು ಏನು ಅವರು ಒಂದು ಸ್ವತಂತ್ರ ಮಾಡ್ತಾಯಿದ್ದಾರೆ ಇದನ್ನೆಲ್ಲವನ್ನು ಖಂಡಿಸಿ ನಾವು ಶಿರಹಟ್ಟಿ ತಾಲೂಕಿನಾದ್ಯಂತ ಎಲ್ಲ ಗ್ರಾಮಗಳ ಎಲ್ಲ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ಎಲ್ಲರನ್ನೂ ಸಂಪರ್ಕಿಸಿ ಇದೇ ದಿನಾಂಕ 22/8/2024 ಗುರುವಾರ ದಿವಸ ಬೆಳಗ್ಗೆ 10 ಗಂಟೆಗೆ ಶಿರಹಟ್ಟಿ ನಗರದ ಆಂಜನೇಯ ದೇವಸ್ಥಾನದ ಪೇಟೆಯಲ್ಲಿರ್ತಕ್ಕಂಥ ಆಂಜನೇಯ ದೇವಸ್ಥಾನದ ಆವರಣದಲ್ಲಿ ನಾವೆಲ್ಲ ಶಿರಹಟ್ಟಿ ತಾಲೂಕಿನ ಸಿದ್ದರಾಮಯ್ಯನ ಅಭಿಮಾನಿಗಳು, ಹಿಂದುಳಿದ ವರ್ಗದ ಕಾರ್ಯಕರ್ತರು, ಪಕ್ಷದ ಕಾರ್ಯಕರ್ತರು, ಶಿರಹಟ್ಟಿ ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಇಟ್ಕೊಂಡು ಎಲ್ಲ ಘಟಕಗಳನ್ನು ಕೂಡ ನಾವು ಸಂಪರ್ಕ ಮಾಡಿ ಈ ಒಂದು ಹೋರಾಟವನ್ನು ಹಮ್ಮಿಕೊಳ್ಳುತ್ತಿದ್ದೇವೆ. 22ನೇ ತಾರೀಕು ನಾವು ಬೃಹತ್ ಹೋರಾಟ ಶಿರಹಟ್ಟಿಯ ಪ್ರಮುಖ ಬೀದಿಗಳಲ್ಲಿ ಖಂಡನೆ ಮಾಡುತ್ತಾ ರಾಜ್ಯಪಾಲರ ನಡೆ ಖಂಡಿಸಿ ಗೋ ಬ್ಯಾಕ್ ಗವರ್ನರ್ ಅಂತ ಒಂದು ಸ್ಲೋಗನ್ನೊಂದಿಗೆ ಮತ್ತು BJPಯ ಕುತಂತ್ರವನ್ನು ಖಂಡಿಸುವುದರ ಮುಖಾಂತರ ರಾಜ್ಯಪಾಲರು ತಾವು ಮಾಡಿರ್ತಕ್ಕಂಥ ತಪ್ಪನ್ನಿಂದ ನ್ಯಾಯಾಂಗ ವ್ಯವಸ್ಥೆ ಕೋರ್ಟ್ ಮೆಟ್ಲಿರುವಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಆಗಿರ್ಬೋದು ಅಥವಾ ಹೈಕೋರ್ಟ್ನಲ್ಲಿ ಆಗಲಿ ಅಥವಾ ಸುಪ್ರೀಂ ಕೋರ್ಟ್ನಲ್ಲಿ ಆಗಲಿ ಅದೇ ಕಾರಣಕ್ಕೂ ರಾಜೀನಾಮೆ ಕೊಡೋ ಸಂದರ್ಭ ಬಂದಿಲ್ಲ, ಬರೋದಿನಿಲ್ಲ. ಕೊಡೋಕೆ ನಾವು ಇಡೀ ಕರ್ನಾಟಕದಲ್ಲಿ ಅವರಿರ್ತಕ್ಕಂಥ ಅಭಿಮಾನಿಗಳು ಅವಕಾಶ ಕೊಡೋದೇ ಇಲ್ಲ. ಸಿದ್ದರಾಮಯ್ಯವರು ರಾಜೀನಾಮೆ ಕೊಡೋದಿಲ್ಲ, ಕೊಡೋಕೆ ಅವಕಾಶ ನಾವು ಕೊಡೋದಿಲ್ಲ. BJPಯವರ ಕುತಂತ್ರ, JDSನವರ ಕುತಂತ್ರವನ್ನು ನಾವು ಬೇರೆಗೊಳ್ಳುವಂಥ ಕೆಲಸನ 22ನೇ ತಾರೀಕು ಶಿರಹಟ್ಟಿ ನಗರದಲ್ಲಿ ಮಾಡಬೇಕಂತೇಳಿ ಎಲ್ಲರೂ ನಾವು ಸಮಾನ ಮನಸ್ಕರು, ಕಾಂಗ್ರೆಸ್ನವರು, ಸಿದ್ದರಾಮಯ್ಯ ಅಭಿಮಾನಿಗಳು, ಎಲ್ಲ ಜಾತಿ ಧರ್ಮ ಎಲ್ಲ ವರ್ಗದವರು ಸೇರಿ ಹೋರಾಟ ಹಮ್ಮಿಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ ಹೊನ್ನಪ್ಪ ಪೋಟಿ, ದೇವಪ್ಪ ಲಮಾಣಿ, ಮಹೇಂದ್ರ ಉಡಿಚಣ್ಣವರ್, ಹೊನ್ನಪ್ಪ ಶಿರಹಟ್ಟಿ, ದೇವಪ್ಪ ಬಟ್ಟೂರ್, ಆನಂದ್ ಮಾಳೆಕೊಪ್ಪ, ದೇವಪ್ಪ ಆಡೂರ್, ಹಸನಗೌಡ ಪಾಟೀಲ್, ಸುರೇಶ್ ತಳಳಿ, ಮಂಜು ಹುಬ್ಬಳ್ಳಿ, ಪರಸಪ್ಪ ಸೇರಿದಂತೆ ಅನೇಕರು ಈ ವೇಳೆ ಉಪಸ್ಥಿತರಿದ್ದರು.